ಅಣ್ಣವ್ ಅಣ್ಣವ್ ಏ ಚಿನ್ನು, ನಾಳೆ ನಿನ್ ಬರ್ತಡೇ ಅಲ್ವೇನೆ? ನಾಳೆ ಚಿನ್ನ ಕೊಡ್ಸ್ತೀನಿ ಕಣೆ, ನಿಜವಾಗ್ಲೂ ಚಿನ್ನು, ನಾಳೆ ನೀನ್ ಕೊಡ್ಸ್ತೀನಿ ಕಣೆ. ಅಣ್ಣವ್ ಛೇ ಹೋಗೋ. ಕಂಜೂಸ್ ನಮ್ಮ ಮಗಂಗೆ ₹1 ಕೊಡಕ್ಕೆ ಹೋಗಿದ್ದೆ ಇಲ್ಲ, ಚಿನ್ನ ಸರ ಕೊಡಿಸ್ತಾನಂತೆ. ನಮ್ಮ ಮಗಂಗೆ ಅದರಲ್ಲಿ ಏನ್ ಹಾಕ್ಬಿಡ್ಬೇಕು. ಅಣ್ಣವ್ ₹5 ಪ್ರಕಾಶ್ ಅಲ್ವಾ? ಇವನ್ಯಾಕೆ ಕೂಡಿ ಬರ್ತಾವನೆ? ಏನಾಗಿರ್ಬೋದು? ಯಾಕೋ ಏನಾಯ್ತು? ಯಾಕೋ ಓಡ್ ಬಂದೆ? ಏನಾಯ್ತು ಹೇಳೋ. ಮೆಸೇಜ್ ಮಾಡ್ಕೊಂಡ್ ಬರ್ತಾ ಇದ್ನಾ, ನೋಡಿದೆ ಒಂದು ನಾಯಿ ಮರಿ ಬಾದ್ಮೇಲೆ ಕಾಲಿಗೆ ಬಿಡ್ನಪ್ಪ. ಆದ್ರೆ ಅಜ್ಜಿ ಅದು ಬಡ್ಕೊಂಡು ಸ್ಟೈಲ್ಗೆ ಅದರ ಅಪ್ಪ ಅಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ಎಲ್ಲ ವಂಶ ಪರಂಪರೆಯಾಗಿ ಬಗ್ಳ್ಕೊಂಡು ಅಟ್ಟಾಡ್ಸ್ಕೊಂಡು ಬಂದ್ಬಿಟ್ವಾ. ಅಲ್ಲಿ ನೋಡ್ದವನು ಇಲ್ಲಿ ಬಂದು ನಿಂತಿದ್ದೀನಿ. ಥೂ ನನ್ನ ಮಗನೇ, ಇಷ್ಟೇನಾ? ನಿನ್ಗೇನಪ್ಪ ಇಷ್ಟೇ? ಅಲ್ಲಿರೋ ನಾಯಿಗಳೇನಾದ್ರು ಬಾಯಿ ಹಾಕ್ಬಿಟ್ಟಿದ್ರೆ ಕಿತ್ಕೊಂಡಿರೋ ಸಾಮಾನ ಹುಡ್ಕೋಕೆ ಜೀವನ ಪೂರ್ತಿ ಕಳ್ಬಿಡ್ಬೇಕಾಯ್ತು ಅಷ್ಟೇ. ಥೂ ನನ್ನ ಮಗನೇ, ನಾ ಏನೋ ಅನ್ಕೊಂಡು ಭಯ ಪಟ್ಬಿಟ್ಟೆ. ಏನ್ರೋ ಆಗ ನೋಡ್ತಾ ಇದ್ದೀರಾ? ಗೊತ್ತಾಗಿಲ್ವಾ ನಾನು ಯಾರು ಅಂತ? ಏಯ್ ಪ್ರಕಾಶ. ಯಾರು? ಏನ್ರೋ ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾ ಇದ್ದೀರಾ? ಹಾಗೇನಿಲ್ಲೋ, ನಾನು ನೋಡಲಿಲ್ಲ. ಎ ಸಿ ರೂಮಲ್ಲಿ ಕೆಲಸ ಮಾಡೋ ನಿಮಗೆ ಬೀದಿಲಿ ಕೂಲಿ ಮಾಡೋರು ಎಲ್ಲೋ ಕಾಣ್ತಾರೆ? ಹಾಗೇನಿಲ್ಲ ಮಗ, ನೀನೇನು ಇಲ್ಲಿ ಈ ಕೆಲಸ ಮಾಡ್ಕೊಂಡು? ಮತ್ತೇನು, ಓದಿದ 6ನೇ ಕ್ಲಾಸು, ನಮ್ಮ ಅಪ್ಪ ಬೇರೆ ಎಣ್ಣೆ ಪಾರ್ಟಿ, ನಮ್ಮ ತಾಯಿನ ಬೇರೆ ನಾನೇ ನೋಡ್ಕೋಬೇಕು. ಹೇಗೆ ಓದ್ತಾ ಇದ್ದೆ ಮಗ ನೀನು? ಇಡೀ ಸ್ಕೂಲ್ಗೆ ನೀನೇ ನಂಬರ್ 1. ಏನು ಮಾಡೋಕ್ಕಾಗಲ್ಲ ಮಗ, ಹಣೆ ಬರೋಕ್ಕೆ ಹೊಣೆ ಯಾರೇಳು. ಯೋಚನೆ ಮಾಡಬೇಡ, ನಿನಗೊಂದು ಒಳ್ಳೆ ಟೈಮ್ ಬರುತ್ತೆ. ಜೀವನ ಇಷ್ಟೇ ಏನ್ರೋ, ಈ ಕಷ್ಟಪಟ್ಟರೆ ಅಲ್ವೇನೋ ಮುಂದೆ ಸುಖ ಬರೋದು. ಸರಿ ಕಣೋ, ಅಮ್ಮನ ಚೆನ್ನಾಗಿ ನೋಡ್ಕೋ, ಕೇಳಿದೆ ಅಂತ ಹೇಳು. ಬರ್ತೀವಿ ಮಗ, ಹುಷಾರು. ನೀನೇನು ರಾಜು, ಹೇಗಿದ್ದಿ? ಹೇಗಾಗ್ಬಿಟ್ಯೋ? ಏನೋ ಇದು, ಯಾರ್ದು ಕಾರು? ನಂದೇ ಕಣ್ರೋ. ನಿಂದ? ಮಗ ಹೇಗಿದ್ದೀರೋ ನೋಡಿದ್ರೆ ಗೊತ್ತಾಗುತ್ತೆ ಮಗ, ನೀವು ಅವತ್ತು ಹೇಗಿದ್ರೋ ಈಗಲೂ ಹಾಗೆ ಇದ್ದೀರಾ. ಹೇಗೋ ಮಗ ಇದೆಯಲ್ಲ? ಅದೊಂದು ದೊಡ್ಡ ಕತೆ. ಅಣ್ಣ ಬಾಸ್ ಫೋನ್ ಅಣ್ಣ. ಹಲೋ. ಹಾಂ ಅಣ್ಣ, ಹಾಂ ಬಂದೆ ಅಣ್ಣ. ಸರಿ ಕಣ್ರೋ, ಸಾಯಂಕಾಲ ಅರ್ಧಲ್ಲಿ ಸಿಗೋಣ. ಬರ್ತೀನಿ ಕಣ. ಓಕೆ ಕಣ. ಏನೋ ಮಗ ಇದು, ಓದಿರೋದು 6ನೇ ಕ್ಲಾಸು, ಯಾರು ಚಿನ್ನ ಮೊಬೈಲು ಜೊತೆಗೆ ಇಬ್ರು ಹುಡುಗರು. ಸರಿ ಬಿಡು, ಹಾಗೂ ಅಡ್ಡದಲ್ಲಿ ಸಿಗ್ತೀನಿ ಅಂತ ಹೇಳುತ್ತಾನೆ, ಅಲ್ಲಿ ಹುಡ್ಚಾಸ್ತ್ರ ಆಯಿತು. ಬಾರೋ ಹೋಗೋಣ. ಏನ ಪ್ರಭು, ಎಲ್ಲ ಪ್ರಕಾಶ? ಬಂದೇ ಬಿಟ್ಟ. ಮಗ ಸಾರಿ. ಯಾಕೋ ಪ್ರಕಾಶ ಲೇಟು? ಸ್ವಲ್ಪ ಕೆಲಸ ಇತ್ತು ಮಗ, ಅದರಿಂದ. ಏನ್ರೋ ಚೆನ್ನಾಗಿದ್ದೀರಾ? ಚೆನ್ನಾಗೇನೆ ಇದ್ದೀವಿ, ಆದರೆ ನಿನ್ನಷ್ಟು ಚೆನ್ನಾಗಿಲ್ಲ ಬಿಡಪ್ಪ. ಸುಮ್ಮನಿರೋ ಸಾಕು, ನಾನು ಮಾಮೂಲಿನೇ. ಮಗ BCom ಓದಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿ ₹8,000 ಸಂಬಳ ತಗೊಳ್ಳೋ ನಾನು ಒಂದು ಚಡ್ಡಿ ತಗೋಬೇಕು ಅಂದರೆ 3 ದಿನ ಯೋಚನೆ ಮಾಡ್ತೀನಿ. ಅಂಥದ್ರಲ್ಲಿ ನೀನು ಓದಿರೋದು 6ನೇ ಕ್ಲಾಸು, ಅದ್ದೂರಿಯಾಗಿ ಬದುಕ್ತಾ ಇದೀಯಾ. ಓಡಾಡ ಕಾರು, ಮೈ ತುಂಬ ಚಿನ್ನ, ಕೈಯಲ್ಲಿ ಮೊಬೈಲು, ಫೋನ್ ಬಂದರೆ ತಂದು ಕೊಡೋಕ್ಕೆ ಅಂತ ಇಬ್ರು ಕೆಲಸದವರು. ಇವೆಲ್ಲ ಹೆಂಗೋ ಸಾಧ್ಯ?
ನೋಡ್ರೋ ನಿಮಗೆ ಗೊತ್ತು ನಾನು ಆಗ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ. ನಿಯತ್ತಾಗಿದ್ದಕ್ಕೆ ನಮ್ಮ ಓನರೇ ನನ್ನ ಮೇಲೆ ಕಳ್ಳನ ಪಟ್ಟ ಹೊರಿಸ್ಬಿಟ್ಟ. ಅದಕ್ಕೆ ಜೈಲ್ಗೂ ಹೋಗ್ಬೇಕಾಯ್ತು. ಬಂದ್ಮೇಲೆ ನನಗೆ ಯಾರು ಬೆಲೆ ಕೊಡಲಿಲ್ಲ. ಅವತ್ತಿಂದ ನಾನು ಇದೇ ದಾರಿಯಲ್ಲೇ ನಡೀತಾ ಇದ್ದೀನಿ. ಅದು ಇಲ್ಲೋರ್ಗೂ ತಂದು ನಿಲ್ಲಿಸಿದೆ. ಮಗ, ಇದು ತಪ್ಪಿಲ್ವೇನೋ? ಪೊಲೀಸರು ನಿನ್ನನ್ನು ಸುಮ್ಮನೆ ಬಿಡ್ತಾರಾ? ಎಲ್ಲೋ ಬಿಡ್ತಾರೆ, 2-3 ಸಲ ಜೈಲ್ಗೂ ಹೋಗಿ ಬಂದಾಯ್ತು. ಮತ್ತೆ ಈಗ ಅವ್ರಿಗೇನು ಸ್ವಲ್ಪ ದುಡ್ಡಿನ ರುಚಿ ತೋರಿಸ್ರೆ ಬಿಟ್ಟೇ ಬಿಡ್ತಾರೆ. ಮೊದಲು ನನಗೂ ಭಯ ಆಯಿತು, ಆದರೆ ಈಗ ಭಯನೇ ಇಲ್ಲ. ಆದರೆ ಈಗ ತಲೆನೇ ಕೆಡ್ಸ್ಕೊಳ್ಳಲ್ಲ. ಏನ್ ಮಗ, ತಪ್ಪು ಕಣೋ. ನೋಡೋ, ನಾನೇನು ಕಳ್ಳ ಆಗಬೇಕು ಅಂದ್ಕೊಂಡಿರ್ಲಿಲ್ಲ. ಪರಿಸ್ಥಿತಿ ನನ್ನನ್ನು ಈ ದಾರಿಗೆ ತಂದು ನಿಲ್ಲಿಸ್ತು ಅಷ್ಟೇ ಮಗ. ನಾನು ತುಂಬ ದಿನ ಇರಲ್ಲ. ಇರೋವರೆಗೂ ಈ ಲೈಫ್ ಎಂಜಾಯ್ ಮಾಡಿ ಸಾಯ್ಬೇಕಷ್ಟೇ. ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಬುದ್ಧಿ ಇದೆ, ತಿಳ್ಕೊಳ್ಳೋ ವಯಸ್ಸಿದೆ, ಯೋಚನೆ ಮಾಡೋ. ಇದ್ರ ಮೇಲೆ ನಿನ್ನಿಷ್ಟ. ಯಾಕೋ ಪ್ರಕಾಶ, ಏನೋ ಯೋಚನೆ ಮಾಡ್ತಾ ಇದೀಯಾ? ಹಂಗೇನಿಲ್ಲ ಮಗ. ಏನೋ ಯಾವಳಾರು ಲವ್ ಮಾಡ್ದ? ಅವಳೇನಾದ್ರು ಕೈ ಕೊಟ್ಲಾ? ಹೌದು, ಇವನೊಂದು ಹುಡುಗಿನ ಇಷ್ಟಪಟ್ಟಿದ್ದ. ಆದರೆ ಅವಳು ಇವ್ರ ಕೈ ಕೊಟ್ಟು ಅದು ಯಾವ ಒಂದು ಜೊತೆನೋ ಓಡೋದ್ಲು. ನೋಡ್ರೋ, ಹುಡುಗಿರಿಗೆ ಹುಡುಗರು BMTC ಬಸ್ ಥರ. ಒಬ್ಬ ಹೋದ್ರೆ ಇನ್ನೊಬ್ಬ ಬರ್ತಾನೆ. ಅದೇ ಹುಡುಗಿರಿಗೆ ಹುಡುಗರು ಆಟೋ ರಿಕ್ಷಾ ಥರ. ಒಬ್ಬನ ಕರೆದ್ರೆ 4 ಜನ ಬರೋ ಕಾಲ ಇದು. ಸರಿ ಕಣ್ರೋ, ನಮ್ದೇನಿದ್ರು ರಾತ್ರಿ ಬಿಸ್ನೆಸ್ಸು. ಟೈಮ್ ಆಯಿತು, ನೀವಿಬ್ರು ಮನೆಗೆ ಹೋಗಿ. ನಾನು ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಹಲೋ, ಏನೋ ಎಲ್ಲಿದೆಯೋ? ಲೋ, ನೀನೆಲ್ಲಿದೆಯೋ? ಒಂದು ವಾರ ಆಯ್ತಲ್ಲೋ ಕಾಣಿಸಿ. ಸರಿ, ನೀನು ಅಡ್ಡಕ್ಕೆ ಬಾರಪ್ಪ. ನಿನ್ನ ಜೊತೆ ನಾವು ಮಾತಾಡಬೇಕು. ಯಾಕೋ? ಪರ್ಸ್ನಲ್ ಮಾತಾಡಬೇಕು. ಬಾರೋ ನೀನು. ಸರಿ ಕಣೋ, ಬಂದೆ. ಬೇಗ ಬಾ. ಓಕೆ. ಏನಿರ್ಬೋದು ವಿಷಯ? ಏನಕ್ಕೆ ಕರೀತಾವನೆ? ಏನೋ ಗೆಳಿ ಆಗ ನೋಡ್ತಾ ಇದೀಯಾ? ಏನೋ ಪ್ರಕಾಶ, ಯಾರ್ದೋ ಬೈಕು ಗುಟ್ಟೆ ಸಿಗ್ಲಿಲ್ಲಲ್ಲೋ. ಏನೋ ಲಾಟ್ರಿ ಗಿಟ್ರಿ ಹೊಡಿತೇನೋ? ಹೌದು ಮಗ, ಒಂಥರ ಲಾಟ್ರಿನೇ. ಏನೋ ನಿನ್ನ ಅವತಾರ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಮಗ, ನಾನು ನಿಯತ್ತಿಂದ ದುಡ್ದು 1 ರೂಪಾಯಿ ಖರ್ಚು ಮಾಡಬೇಕು ಅನ್ನೋದು ತುಂಬ ಸಲ ಯೋಚನೆ ಮಾಡಬೇಕಾಯ್ತು. ಆದರೆ ಈಗ ಆಗಲ್ಲ. ಅಂದರೆ ಏನೋ ಈಗ? ಏನೂ ಇಲ್ಲ ಮಗ. ರಾಜುಗೆ ಫೋನ್ ಮಾಡಿದೆ, ಅವನ ಜೊತೆ ಒಂದು 2 ದಿನ ಓಡಾಡಿದೆ. ಅಷ್ಟಕ್ಕೆ ಎಲ್ಲ ಬಂತು. ಏನೋ ಮಾತಾಡ್ತಾ ಇದೀಯಾ? ಅವನು ಓದಿಲ್ಲ, ಬುದ್ಧಿ ಇಲ್ಲ. ನೀನು BCom ಸ್ಟೂಡೆಂಟು, ನಿನಗಾದ್ರೂ ಬುದ್ಧಿ ಬಿಡುವಾ? ನೋಡೋ ಮಗ, ಇದೆಲ್ಲ ಏನು ಪರ್ಮಿನೆಂಟಾ? ಸ್ವಲ್ಪ ದಿನ ಅಷ್ಟೇ. ಅಂದರೆ ನಮಗೊಂದು ಚಿಕ್ಕ ಆಸೆ ಇದೆ. ದೊಡ್ಡದಾಗಿ ಒಂದು ಮನೆ ಕಟ್ಟಬೇಕು, ಮನೆ ಮುಂದೆ ಕಾರ್ ನಿಲ್ಲಿಸ್ಬೇಕು, ಲಕ್ಷಾಂತರ ರೂಪಾಯಿ ಬಡ್ಡಿ ಬಿಡಬೇಕು. ಬಡ್ಡಿಲಿ ಬರೋ ದುಡ್ಡಿಂದ ಲೈಫ್ನ ಎಂಜಾಯ್ ಮಾಡಬೇಕು. ಬೇಡ ಕಣೋ, ನೀನು ಒಂದೇ ದಿನದಲ್ಲಿ ಶ್ರೀಮಂತನಾಗೋ ಕನಸು ಕಾಣ್ತಾ ಇದೀಯಾ. ಇದೆಲ್ಲ ಒಳ್ಳೇದಲ್ಲ. ಆ ದೇವರೊಬ್ಬ ಮೇಲ್ಗಡೆ ನೋಡ್ತಾ ಇರ್ತಾನೆ. ಅರ್ಥ ಮಾಡ್ಕೋ. ಕಷ್ಟಪಟ್ಟು ದುಡಿಯೋ ದುಡ್ಡೇ ನಮ್ಮ ಹತ್ರ ಇರಲ್ಲ. ಎಲ್ಲರೂ ದೇವ್ರ ಹತ್ರನೇ ಹೋಗೋದು. ನಾನು ಅಷ್ಟೇ. ಬರೋ ದುಡ್ಡಲ್ಲಿ ಕಾಣಿಕೆಗೆ ಇಷ್ಟು ಅಂತ ಹಾಕ್ಬಿಟ್ಟು ತಪ್ಪಾಯ್ತಪ್ಪ ಅಂತ ಕೇಳ್ಕೊಂಡ್ಬಿಡ್ತೀನಿ. ಹೇಳೋದು ಹೇಳಿದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಏನು ಗಾಂಧಿ ಥರ ಇರ್ತೀನಿ ಅಂತೀಯಾ? ನಾನು ಥರ ಇರೋ ತಂದೆ ಬೇಡ. ನಾನು ಈಗಲೇ ಚೆನ್ನಾಗಿದ್ದೀನಿ, ಅಷ್ಟೇ ಸಾಕು. ಬಾ, ಗಾಡಿ ಹತ್ತು. ಎಲ್ಲಿಗೋ? ಬಾರಲೇ. ಏನೋ ಪ್ರಕಾಶ, ಇಲ್ಲಿ ಬಂದು ನಿಲ್ಸಿದ್ಯಾ? ಏನೂ ಇಲ್ಲ ಮಗ, ಸುಮ್ಮನೆ ನೋಡ್ತಾ ಇರು. ಏನೋ ಮಾಡ್ತೀಯಾ? ಅಲ್ಲಿ ನೋಡು, ಒಬ್ಬನೇ ಬರ್ತಾ ಇದ್ದಾನೆ. ಅವನ ಕೈಲಿ ಇಂಪಾರ್ಟೆಂಟ್ ಮೊಬೈಲ್ ಇದೆ. ಭಯ ಆಗುತ್ತೋ? ಗಾಡಿ ಸ್ಟಾರ್ಟ್ ಮಗ, ಬೇಡ ಮಗ. ನೀ ಸ್ಟಾರ್ಟ್ ಮಾಡ್ಕೊಡು. ನಾನು ಹೇಳ್ತೀನಿ, ಸ್ಟಾರ್ಟ್ ಮಾಡ್ಕೊಳ್ಳೋ. ನೀನು ಸ್ಟಾರ್ಟಲ್ಲೇ ಇರು. ಸ್ಟಾರ್ಟ್ ಬಂದ ತಕ್ಷಣ ಗಾಡಿ ತಗೊಂಡು
ಅಯ್ಯೋ ನಾವು ತಪ್ಪು ಮಾಡಿಬಿಟ್ಟಿವಿ ಕಣೋ. ನಾವು ಕದ್ಕೊಂಡು ಬಂದಿರೋದು. ಪೊಲೀಸವ್ರಿಗೆ ಏನಾದರೂ ಗೊತ್ತಾದ್ರೆ? ಪೊಲೀಸ್ನವ್ರು ತಾನೇ, ನೋಡ್ಕೊಳ್ಳೋಣ ಬಿಡು. 1 2 ಏನೋ ಇದು ನನಗೇನಕ್ಕೆ? ಇಟ್ಕೊಳ್ಳೋ, ಈ ಮೊಬೈಲ್ ಮಾಡಿದ್ರೆ 10,000 ಬರುತ್ತೆ. ಅದರಲ್ಲಿ ಇದನ್ನ ಅಡ್ವಾನ್ಸ್ ಅನ್ಕೋ. ಅಡ್ವಾನ್ಸಾ? ನನಗ ಬೇಡ ಕಣೋ, ಈ ಥರ ದುಡ್ಡು ಬೇಡ. ಇಟ್ಕೊಳ್ಳೋ, ನೀನು ತಿಂಗೆಲ್ಲ ದುಡಿದ್ರೂ ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ. ನಿನ್ಗೆ ಯಾವಾಗ ರಜೆ ಇರುತ್ತೋ, ಯಾವಾಗ ಫ್ರೀ ಇರ್ತೀಯೋ ಅವಾಗ ನನ್ನ ಜೊತೆ ಬಾ, ದುಡ್ಡು ಕೊಡ್ತೀನಿ, ತಗೊಂಡೋಗು. ಪೊಲೀಸವ್ರಿಗೆ ಸಿಕ್ಕಾಕೊಂಡ್ಬಿಟ್ರೆ? ಪೊಲೀಸ್ನವ್ರಿಗೆ ನಾನು ಸಿಗಾಕೊಂಡ್ರು ನಿನ್ನ ಹೆಸರು ಹೇಳಲ್ಲ. ಏನೋ ಯೋಚನೆ ಮಾಡ್ತಾ ಇದೀಯಾ? ಹೇಯ್ ಹಿಡ್ಕೋ, ತಲೆ ಕೆಡಿಸ್ಕೋಬೇಡ. ಏನೋ ಯೋಚನೆ ಮಾಡ್ತಾ ಇದೀಯಾ? ನೀನೇ ಇಲ್ಲಿಗೆ ಬಂದೆ? ನೀನು ಮಾಡಿರೋ ಕೆಲಸದ ಬಗ್ಗೆ ಸರಿ ತಪ್ಪುಗಳ ಲೆಕ್ಕಾಚಾರ ಆಗ್ತಾ ಇದೆಯಾ? ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ನಿನ್ನ ಯೋಚನೆ ಸರಿಯಾಗೇ ಇದೆ. ಮನುಷ್ಯನಿಗೆ ಬದುಕೋದು ಮುಖ್ಯ, ಹಣ ಸಂಪಾದನೆ ಮಾಡೋದು ಮುಖ್ಯ. ಹೇಗೆ ಸಂಪಾದಿಸಿದೀವಿ, ಹೇಗೆ ಬದುಕಿದೀವಿ ಅನ್ನೋದಲ್ಲ. ಅವನ ಮಾತನ್ನ ನೀನು ಕೇಳಬೇಡ. ಹೌದು, ನಾನೇ. ಆ ಮುಟ್ಟಾಳೆ ಹೇಳೋ ಮಾತು ಕೇಳಬೇಡ ನೀನು. ಅವನ ಮಾತು ಕೇಳಿದವರು ಯಾರೂ ಸುಖವಾಗಿಲ್ಲ, ಪಾಪ ಲೋಕದಲ್ಲಿ ಸಾಯ್ತಾ ಇದ್ದಾರೆ. ನೀನು ಮಾಡ್ತಾ ಇರೋ ಕೆಲಸ ಬಿಟ್ಬಿಡು. ನಿಯತ್ತಾಗಿ ಬದುಕ್ತೀನವನಿಗೆ 1000 ದಾರಿಗಳು ಸಿಗ್ತವೆ. ಮೋಸ ಮಾಡಿ ಬದುಕೋನಿಗೆ ಬರೀ ಸಮಾಧಿಗೇ 1000 ದಾರಿಗಳು ಕಾಣ್ತವೆ. ನ್ಯಾಯ, ನೀತಿ, ಧರ್ಮ ಅಂತ 100 ದಿನ ಕಷ್ಟದಲ್ಲಿ ಬದುಕೋಕ್ಕಿಂತ ಇರೋ 3 ದಿನ ಆದರೂ ಖುಷಿಯಾಗಿ ಮಜ್ಜವಾಗಿರು. ಮನುಷ್ಯತ್ವ ಕಳ್ಕೊಂಡು ಆತ್ಮವಂಚನೆ ಮಾಡ್ಕೊಂಡು ಕಸದ ತೊಟ್ಟಿ ಮಾಡ್ಕೋಬೇಡ. ತೂಗೋ ತೊಟ್ಲಾಗಿರು. ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ನಿನ್ನ ಯೋಚನೆ ಸರಿಯಾಗೇ ಇದೆ. ಆ ಮುಟ್ಟಾಳೆ ಹೇಳೋ ಮಾತು ಕೇಳಬೇಡ ನೀನು. ಇವನ್ಯಾಕೆ ಬಂದ? ಬಾ ಮಗ, ಬೇಗ ಗಾಡಿ ಹತ್ತು. ಎಲ್ಲಿಗೋ? ಬೇಗ ಹತ್ತು, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಇಲ್ಲಿ. ಸರಿನಪ್ಪ. ನೋಡ್ ಮಗ, ಆ ಬ್ಯಾಗಲ್ಲಿ 10 ಲಕ್ಷ ಇದೆ. ಆ 10 ಲಕ್ಷ ರೂಪಾಯಿ ನಾವು ಹೊಡೆದ್ಬಿಟ್ರೆ ನಂದು ನಿಂದು ಇಬ್ರದ್ದು ಲೈಫ್ ಸೆಟ್ಲಾ. ಹುಷಾರ ಕಣೋ ಮಗ, ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಗಾಡಿ ಸ್ಟಾರ್ಟ್ ಮಾಡಿ ಇಕ್ಕಿರೋ, ಅಮೌಂಟ್ನ ನಾನು ಹೊಡಿತೀನಿ. ಸರಿ ಕಣೋ. ಅಣ್ಣ ಚೆಕ್ ಮಾಡಿದೆ ಅಣ್ಣ, 10 ಇದೆ ಅಣ್ಣ, 10 ಲಕ್ಷ ಇದೆ ಅಣ್ಣ. ಹಾಂ ಬಂದೆ ಅಣ್ಣ. ಅಣ್ಣ ಬಂದೆ ಅಣ್ಣ. ನಡಿ ಮಗ, ನಡಿ ಬೇಗ ನುಗ್ಗು ಮಗ. ನನ್ನ ಬ್ಯಾಗ್ಲೋ, ನನ್ನ ಬ್ಯಾಗ್ಲೋ. ನಿಯತ್ತ ಬದುಕ್ತೀನೋ, ಇಷ್ಟಪಟ್ಟು ಕಟ್ಟಿದ್ದೀನೋ ಮಗ. ಯಾರೇ ನಂತರ ಕಳ್ಳರಕ್ಕೆ ಅಂತ ಹೋದ್ರು ನಿನ್ ಜೊತೆ ನಿಂತ್ಕೊಂಡು ಅವನ್ನ ಚೇಂಜ್ ಮಾಡ್ತೀನಿ, ಬದಲಾವಣೆ ಮಾಡಕ್ ಪ್ರಯತ್ನ ಪಡ್ತೀನಿ ನಾನು.
ಮಗ